ಹೆಲೋ ಹಾಯ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ 1956ರ ನಂತರ ರಚಿಸಲ್ಪಟ್ಟ ಹೊಸ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯ ಪ್ರಕಾರ ನಮ್ಮ ಭಾರತದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವದಲ್ಲಿ ಬರ್ತವೆ. ಇದಾದ ನಂತರ ರಾಜ್ಯಗಳ ಪುನರ್ರಚನಾ ಪ್ರಕ್ರಿಯೆಯು ಇಷ್ಟಕ್ಕೆ ನಿಲ್ಲಲಿಲ್ಲ. 1956ರ ನಂತರನೂ ಸಹ ಕೆಲವೊಂದು ಹೊಸ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬರ್ತವೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಅನ್ನೋದನ್ನ ನಾವು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ಬಾಂಬೆ ಪ್ರಾಂತ್ಯ, ಬಾಂಬೆ ಸ್ಟೇಟ್ ಅನ್ನುವಂಥದ್ದು ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ವಿಭಾಗವಾಗುತ್ತೆ. ಗುಜರಾತ್ ಹಾಗೂ ಮಹಾರಾಷ್ಟ್ರ ಎರಡು ವಿಭಾಗಗಳಲ್ಲಿ ವಿಭಜನೆಯಾಗುತ್ತೆ. ಬಾಂಬೆ ಪುನರ್ರಚನಾ ಕಾಯ್ದೆ 1960ರ ಪ್ರಕಾರ ಬಾಂಬೆಯನ್ನು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳನ್ನಾಗಿ ವಿಭಜಿಸಲಾಗುತ್ತೆ ಫ್ರೆಂಡ್ಸ್. ಬಾಂಬೆ ಇವಾಗ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ, ಹೌದಾ. ಈ ಗುಜರಾತ್ ಮತ್ತು ಮಹಾರಾಷ್ಟ್ರ ಮೊದಲು ಒಂದೇ ಆಗಿತ್ತು. ಇದನ್ನ ಬಾಂಬೆ ಸ್ಟೇಟ್ ಅಂತ ಹೇಳ್ತಿದ್ರು. ಇದು 1960ರಲ್ಲಿ ಭಾಷೆ ಆಧಾರದ ಮೇಲೆ ಇಬ್ಬಾಗವಾಗುತ್ತೆ. ಮರಾಠಿ ಮಾತನಾಡುವವರು ಮಹಾರಾಷ್ಟ್ರ ಭಾಗದಲ್ಲಿ ಬರ್ತಾರೆ, ಇನ್ನು ಗುಜರಾತಿ ಭಾಷೆ ಮಾತಾಡುವವರು ಗುಜರಾತ್ ಸ್ಟೇಟ್ನಲ್ಲಿ ಬರ್ತಾರೆ. ಈ ರೀತಿಯಾಗಿ ಭಾಷೆ ಆಧಾರದ ಮೇಲೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಇಬ್ಬಾಗವಾಗುತ್ತೆ. ಮೊದಲು ಬಾಂಬೆ ಅಂತ, ಇದು ಮೊದಲು ಗುಜರಾತ್ ಮತ್ತು ಮಹಾರಾಷ್ಟ್ರ ಎರಡೂ ಸೇರಿ ಬಾಂಬೆ ಸ್ಟೇಟ್ ಆಗಿತ್ತು. ಇದು 1960ರಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂಥೇಳಿ ಇಬ್ಬಾಗವಾಗುತ್ತೆ. ಭಾರತ ಒಕ್ಕೂಟದಲ್ಲಿ ಮೊದಲು 14 ರಾಜ್ಯಗಳಿದ್ವು. ಇವಾಗ 15ನೇ ರಾಜ್ಯವಾಗಿ ಗುಜರಾತ್ ಅಸ್ತಿತ್ವಕ್ಕೆ ಬರುತ್ತೆ ಫ್ರೆಂಡ್ಸ್. ಈ ಮಹಾರಾಷ್ಟ್ರದಿಂದ ಗುಜರಾತ್ ವಿಭಜನೆ ಹೊಂದಿ ನಮ್ಮ ಭಾರತ ಒಕ್ಕೂಟದ 15ನೇ ರಾಜ್ಯವಾಗಿ ಹೊರಹೊಮ್ಮುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಗಮನಿಸಬಹುದು ಬಾಂಬೆ ಸ್ಟೇಟ್. ಇಲ್ಲಿ ನೋಡಿ, ಗುಜರಾತ್ನ ಎಲ್ಲ ಪ್ರದೇಶ ಮತ್ತು ಮಹಾರಾಷ್ಟ್ರದ ಎಲ್ಲ ಪ್ರದೇಶ ಎಲ್ಲವೂ ಸೇರಿ ಬಾಂಬೆ ಸ್ಟೇಟ್ ಆಗಿತ್ತು. 1960ರಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಎರಡೂ ಬೇರೆ ಬೇರೆ ರಾಜ್ಯಗಳಾದವು. ಈ ಭಾರತದ ಮ್ಯಾಪನ್ನು ಗಮನಿಸೋದಾದರೆ ಇಲ್ಲಿ ನೋಡಿ, ಗುಜರಾತ್ ಸ್ಟೇಟ್ ಇದೆ, ಇಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಇದೆ. ಇದು ಮೊದಲು 1960ಕ್ಕಿಂತ ಮುಂಚೆ ಈ ಒಂದು ಪ್ರದೇಶ ಒಂದೇ ಆಗಿತ್ತು, ಬಾಂಬೆ ಅಂತ ಹೇಳ್ತಾ ಇದ್ರು. 1960ರ ನಂತರದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತ ಬೇರೆ ಬೇರೆ ರಾಜ್ಯಗಳಾಗ್ತವೆ ಫ್ರೆಂಡ್ಸ್. ದಾದ್ರಾ ಮತ್ತು ನಗರ ಹವೇಲಿ. ಈ ದಾದ್ರಾ ಮತ್ತು ನಗರ ಹವೇಲಿಯನ್ನ ಯಾರ ಆಡಳಿತ ಇತ್ತು ಇದರಲ್ಲಿ ಅಂತಂದರೆ 1954ರವರೆಗೆ ಪೋರ್ಚುಗೀಸರ ಆಡಳಿತವಿತ್ತು. ಇಲ್ಲಿದೆ ನೋಡಿ ದಾದ್ರಾ ಮತ್ತು ನಗರ ಹವೇಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದಮನ್ನ ಕೆಳಗಡೆ ದಾದ್ರಾ ನಗರ ಹವೇಲಿ ಬರುತ್ತೆ.
ಇಲ್ಲಿ ಬರುತ್ತೆ. ದಾದ್ರಾ ನಗರ ಹವೇಲಿ ದಮನ್ ಕೆಳಗಡೆ ಬರುತ್ತೆ ಫ್ರೆಂಡ್ಸ್. ಈ ದಾದ್ರಾ ನಗರ ಹವೇಲಿ ಇದರಲ್ಲಿ 1954ರವರೆಗೆ ಪೋರ್ಚುಗೀಸರ ಆಡಳಿತವಿರುತ್ತೆ ಫ್ರೆಂಡ್ಸ್. 1954ರಲ್ಲಿ ಈ ಪೋರ್ಚುಗೀಸರ ಆಡಳಿತ ಅಂತ್ಯಗೊಳ್ಳುತ್ತೆ. 1961ರವರೆಗೆ ಜನರಿಂದ ಆಯ್ಕೆಯಾದ ಆಡಳಿತಗಾರನು ಆಡಳಿತ ನಿರ್ವಹಿಸ್ತಾನೆ. ಈ ದಾದ್ರಾ ನಗರ ಹವೇಲಿಯಲ್ಲಿ ಜನರಿಂದನೇ ಆಯ್ಕೆಯಾದಂತಹ ನಾಯಕ ಅದರ ಒಂದು ಅಡ್ಮಿನಿಸ್ಟ್ರೇಟ್ನ ಮಾಡ್ತಿರ್ತಾನೆ ಫ್ರೆಂಡ್ಸ್. 1961ರಲ್ಲಿ 10ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಕೇಂದ್ರಾಡಳಿತ ಪ್ರದೇಶವೊಂದು ಘೋಷಿಸಲಾಗುತ್ತೆ. 1961ರಲ್ಲಿ 10ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ದಾದ್ರಾ ನಗರ ಹವೇಲಿಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ವಿಲೀನ ಕಾಯ್ದೆಯ ಮೂಲಕ ದಾದ್ರಾ ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಈ ಎರಡನ್ನ ವಿಲೀನಗೊಳಿಸಿ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗುತ್ತೆ. ಇಲ್ಲಿದೆ ನೋಡಿ, 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ವಿಲೀನ ಕಾಯ್ದೆಯ ಪ್ರಕಾರ ಈ ದಮನ್, ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಈ ಪ್ರದೇಶಗಳನ್ನು ಎಲ್ಲವನ್ನ ಒಂದುಗೂಡಿಸಿ ವಿಲೀನಗೊಳಿಸಿ ಇದನ್ನು ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಫ್ರೆಂಡ್ಸ್. ಗೋವಾ, ದಮನ್ ಮತ್ತು ದಿಯು 1961ರಲ್ಲಿ ಆಪರೇಷನ್ ವಿಜಯ್ ಎನ್ನುವಂತಹ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಪೋರ್ಚುಗೀಸರಿಂದ ಗೋವಾ, ದಮನ್ ಮತ್ತು ದಿಯುವನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಗೋವಾ, ದಮನ್, ದಿಯು ಈ ಒಂದು ಪ್ರದೇಶಗಳ ಮೇಲೆ ಯಾರ ಒಂದು ಆಡಳಿತವಿತ್ತು ಅಂತಂದ್ರೆ ಪೋರ್ಚುಗೀಸರ ಆಡಳಿತವಿತ್ತು ಫ್ರೆಂಡ್ಸ್. 1961ರಲ್ಲಿ ಈ ಒಂದು ಪೋರ್ಚುಗೀಸರ ವಶದಲ್ಲಿದ್ದಂತಹ ದಿಯು, ದಮನ್, ಗೋವಾವನ್ನು ಆಪರೇಷನ್ ವಿಜಯ್ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಳ್ಳಲಾಗುತ್ತೆ. 1962ರಲ್ಲಿ 12ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಲಾಗುತ್ತೆ. 1961ರಲ್ಲಿ ವಶಪಡಿಸಿಕೊಳ್ಳಲಾಯಿತು. 1962ರಲ್ಲಿ ಸಂವಿಧಾನಕ್ಕೆ 12ನೇ ತಿದ್ದುಪಡಿ ಮಾಡುವ ಮೂಲಕ ಈ ದಮನ್, ದಿಯು, ಗೋವಾವನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಲಾಗುತ್ತೆ ಫ್ರೆಂಡ್ಸ್. ಇನ್ನು ಗೋವಾ, ದಮನ್ ಮತ್ತು ದಿಯು ಪುನರ್ರಚನಾ ಕಾಯ್ದೆ 1987ರ ಪ್ರಕಾರ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಗುತ್ತೆ. ಗೋವಾ, ದಮನ್, ದಿಯು ಪುನರ್ರಚನಾ ಕಾಯ್ದೆ 1987ರ ಪ್ರಕಾರ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಗುತ್ತೆ. ದಿಯು ಮತ್ತು ದಮನ್ಗೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಉಳಿಸಲಾಗುತ್ತೆ ಫ್ರೆಂಡ್ಸ್. ಇನ್ನು ಮುಂದುವರೆದು 2019ರಲ್ಲಿ ದಮನ್, ದಿಯು, ದಾದ್ರಾ ಮತ್ತು ನಗರ ಹವೇಲಿ ಇವೆಲ್ಲವೂ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸಲಾಗುತ್ತೆ ಫ್ರೆಂಡ್ಸ್. ಗೋವಾ, ದಮನ್ ಮತ್ತು ದಿಯು ಇದು ಯಾರ ವಶದಲ್ಲಿತ್ತು? ಈ 3 ಪ್ರದೇಶಗಳು ಅಂದರೆ ಪೋರ್ಚುಗೀಸರ ವಶದಲ್ಲಿತ್ತು. 1961ರಲ್ಲಿ ಆಪರೇಷನ್ ವಿಜಯ್ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಳ್ಳಲಾಯಿತು. ನಂತರದಲ್ಲಿ 1962ರಲ್ಲಿ ಸಂವಿಧಾನಕ್ಕೆ 12ನೇ ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಲಾಯಿತು. 1987ರಲ್ಲಿ ಗೋವಾ, ದಮನ್ ಮತ್ತು ದಿಯು ಪುನರ್ರಚನಾ ಕಾಯ್ದೆಯ ಪ್ರಕಾರ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಗುತ್ತೆ.
ದಿಯು ಮತ್ತು ದಮನ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿಸಲಾಗುತ್ತೆ. ಇನ್ನು ಈ ದಿಯು ಮತ್ತು ದಮನ್ 2019ರಲ್ಲಿ ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿಯು ಎರಡನ್ನೂ ವಿಲೀನಗೊಳಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸಲಾಗುತ್ತೆ. ಪಾಂಡಿಚೇರಿ. ಪಾಂಡಿಚೇರಿಯ ಇದು ಯಾರ ಒಂದು ವಶದಲ್ಲಿತ್ತು ಅಂತಂದರೆ ಫ್ರೆಂಚರ ವಶದಲ್ಲಿತ್ತು. ಪಾಂಡಿಚೇರಿಯು ಪಾಂಡಿಚೇರಿ, ಕರೈಕಾಲ್, ಮಾಹೆ ಮತ್ತು ಎನಮ್ ಈ ಹಳೆಯ ಫ್ರೆಂಚ್ ವಸಾಹತುಗಳಿಂದ ಕೂಡಿದೆ. ಪಾಂಡಿಚೇರಿ, ಕರೈಕಾಲ್, ಮಾಹೆ, ಎನಮ್ ಈ ಪ್ರದೇಶಗಳನ್ನು ಈ ವಸಾಹತುಗಳಿಂದ ಕೂಡಿದೆ. ಫ್ರೆಂಚರು ಈ ವಸಾಹತುಗಳನ್ನು 1954ರಲ್ಲಿ ಭಾರತಕ್ಕೆ ಹಸ್ತಾಂತರಿಸ್ತಾರೆ. 1962ರವರೆಗೆ ವಶಪಡಿಸಿಕೊಂಡ ಪ್ರದೇಶ ಎಂಬ ಹೆಸರಿನಲ್ಲಿ ಈ ಪ್ರದೇಶದ ಆಡಳಿತ ನಡೆಸಲಾಗುತ್ತೆ. ಇನ್ನು 1962ರಲ್ಲಿ 14ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಲಾಗುತ್ತೆ. ಪಾಂಡಿಚೇರಿಯನ್ನು 1962ರಲ್ಲಿ 14ನೇ ಸಂವಿಧಾನಿಕ ತಿದ್ದುಪಡಿಯ ಅನ್ವಯ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಲಾಗುತ್ತೆ ಫ್ರೆಂಡ್ಸ್. ಪಾಂಡಿಚೇರಿ ಯಾರ ವಶದಲ್ಲಿತ್ತು? ಫ್ರೆಂಚರ ವಶದಲ್ಲಿತ್ತು. ಪಾಂಡಿಚೇರಿ ಅನ್ನುವಂಥದ್ದು ಪಾಂಡಿಚೇರಿ, ಕರೈಕಾಲ್, ಮಾಹೆ, ಎನಮ್ ಎನ್ನುವಂತಹ ಪ್ರದೇಶಗಳಿಂದ ಕೂಡಿದೆ. ಫ್ರೆಂಚರು ಇದರ ಆಡಳಿತವನ್ನು ನಡೆಸ್ತಿದ್ರು. ಫ್ರೆಂಚರು ಈ ವಸಾಹತುಗಳನ್ನು 1954ರಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. 1962ರವರೆಗೆ ಈ 1954ರಿಂದ 1962ರವರೆಗೆ ಈ ಒಂದು ಪಾಂಡಿಚೇರಿಯನ್ನು ವಶಪಡಿಸಿಕೊಂಡ ಪ್ರದೇಶ ಎಂಬ ಹೆಸರಿನಲ್ಲಿ ಆಡಳಿತ ನಡೆಸಲಾಗುತ್ತೆ. ನಂತರದಲ್ಲಿ ಸಂವಿಧಾನಕ್ಕೆ 14ನೇ ತಿದ್ದುಪಡಿ ಮಾಡುವ ಮೂಲಕ ಪಾಂಡಿಚೇರಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಲಾಗುತ್ತೆ ಫ್ರೆಂಡ್ಸ್. ನಾಗಾಲ್ಯಾಂಡ್. ರಲ್ಲಿ ನಾಗಾಲ್ಯಾಂಡ್ ರಾಜ್ಯ ಕಾಯ್ದೆಯ ಮೂಲಕ ನಾಗಾಲ್ಯಾಂಡ್ ರಾಜ್ಯವನ್ನು ರಚಿಸಲಾಗುತ್ತೆ. ನಾಗಾ ಬೆಟ್ಟಗಳು ಮತ್ತು ಟುನ್ಸಾಂಗ್ ಪ್ರದೇಶಗಳನ್ನು ಬೇರ್ಪಡಿಸಿ ನಾಗಾಲ್ಯಾಂಡ್ ರಚಿಸಲಾಗುತ್ತೆ. ನಾಗಾಲ್ಯಾಂಡ್ ಮೊದಲು ಅಸ್ಸಾಂನ ಭಾಗವಾಗಿತ್ತು. ನಾಗಾಲ್ಯಾಂಡ್ ಅಸ್ಸಾಂನ ಪ್ರದೇಶದಲ್ಲೇ ಇತ್ತು. ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಇದೆಲ್ಲ ಒಂದೇ ರಾಜ್ಯವಾಗಿತ್ತು. ಅಸ್ಸಾಂ ಎನ್ನುವಂತಹ ರಾಜ್ಯವಾಗಿತ್ತು. 1962ರಲ್ಲಿ ನಾಗಾಲ್ಯಾಂಡ್ ರಾಜ್ಯ ಕಾಯ್ದೆಯ ಮೂಲಕ ನಾಗಾಲ್ಯಾಂಡ್ ರಾಜ್ಯವನ್ನು ರಚಿಸಲಾಗುತ್ತೆ. ಮೊದಲು ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಒಂದೇ ರಾಜ್ಯವಾಗಿತ್ತು. 1962ರಲ್ಲಿ ನಾಗಾಲ್ಯಾಂಡ್ ರಾಜ್ಯವನ್ನು ರಚಿಸಲಾಗುತ್ತೆ. ಈ ನಾಗಾ ಬೆಟ್ಟಗಳು ಮತ್ತು ಟುನ್ಸಾಂಗ್ ಪ್ರದೇಶಗಳನ್ನು ಬೇರ್ಪಡಿಸಿ ಈ ಒಂದು ನಾಗಾಲ್ಯಾಂಡ್ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ ಫ್ರೆಂಡ್ಸ್. ನಾಗಾಲ್ಯಾಂಡ್ ಭಾರತ ಒಕ್ಕೂಟದ 16ನೇ ರಾಜ್ಯವಾಯಿತು. ನಾಗಾಲ್ಯಾಂಡ್ ಭಾರತ ಒಕ್ಕೂಟದ 16ನೇ ರಾಜ್ಯವಾಗುತ್ತೆ. ಹರಿಯಾಣ, ಚಂಡೀಗಢ ಮತ್ತು ಹಿಮಾಚಲ್ ಪ್ರದೇಶ. ಹರಿಯಾಣ, ಚಂಡೀಗಢ, ಹಿಮಾಚಲ್ ಪ್ರದೇಶ್, ಪಂಜಾಬ್. ಇಲ್ಲಿ ಮ್ಯಾಪಲ್ಲಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ಹರಿಯಾಣ,
ಪಂಜಾಬ್, ಚಂಡೀಗಢ, ಹಿಮಾಚಲ್ ಪ್ರದೇಶ್ ಈ ಒಂದು ವಿಭಾಗದಲ್ಲಿ ಬರ್ತವೆ ಫ್ರೆಂಡ್ಸ್. ಹರಿಯಾಣ, ಪಂಜಾಬ್, ಹಿಮಾಚಲ್ ಪ್ರದೇಶ್, ಇನ್ನು ಚಂಡೀಗಢ. ಪಂಜಾಬ್ ಪುನರ್ರಚನಾ ಕಾಯ್ದೆ 1966ರ ಪ್ರಕಾರ ಹರಿಯಾಣ ಮತ್ತು ಚಂಡೀಗಢನ್ನು ಪಂಜಾಬ್ನಿಂದ ಪ್ರತ್ಯೇಕಿಸಲಾಯಿತು. ಹರಿಯಾಣವನ್ನು ರಾಜ್ಯವನ್ನಾಗಿ ಮತ್ತು ಚಂಡೀಗಢನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸಲಾಗುತ್ತೆ. ಪಂಜಾಬ್ ಪುನರ್ರಚನಾ ಕಾಯ್ದೆ 1966ರ ಪ್ರಕಾರ ಹರಿಯಾಣ ಮತ್ತು ಚಂಡೀಗಢನ್ನು ಪಂಜಾಬ್ನಿಂದ ಪ್ರತ್ಯೇಕಿಸಲಾಯಿತು. ಈ ಹರಿಯಾಣ ಮತ್ತು ಚಂಡೀಗಢ ಇದು ಮೊದಲು ಪಂಜಾಬ್ನಲ್ಲೇ ಇತ್ತು. ಇದೆಲ್ಲವೂ ಸಹ ಪಂಜಾಬ್ ಸ್ಟೇಟ್ ಆಗಿತ್ತು. 1966ರ ಕಾಯ್ದೆಯ ಪ್ರಕಾರ ಹರಿಯಾಣ ಇದನ್ನು ಪಂಜಾಬ್ನಿಂದ ಪ್ರತ್ಯೇಕಿಸಲಾಯಿತು ಮತ್ತು ಚಂಡೀಗಢನ್ನು ಸಹ ಪ್ರತ್ಯೇಕಿಸಲಾಯಿತು. ಈ ಹರಿಯಾಣವನ್ನು ಭಾರತದ 17ನೇ ರಾಜ್ಯವನ್ನಾಗಿ ಸ್ಥಾಪಿಸಲಾಯಿತು. ಇನ್ನು ಚಂಡೀಗಢನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸಲಾಯಿತು. ಹರಿಯಾಣ ಭಾರತದ 17ನೇ ರಾಜ್ಯವಾಗಿದೆ. ಗುಡ್ಡಗಾಡು ಪ್ರದೇಶಗಳನ್ನು ಹಿಮಾಚಲ್ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರ್ಪಡೆ ಮಾಡಲಾಯಿತು. ಈ ಒಂದು ವಿಭಾಗದಲ್ಲಿ ಇದ್ದಂತಹ ಗುಡ್ಡಗಾಡು ಪ್ರದೇಶಗಳನ್ನು ಹಿಮಾಚಲ್ ಪ್ರದೇಶಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಇನ್ನು 1971ರಲ್ಲಿ ಹಿಮಾಚಲ್ ಪ್ರದೇಶವನ್ನು 18ನೇ ರಾಜ್ಯವನ್ನಾಗಿ ರಚಿಸಲಾಯಿತು. ಹರಿಯಾಣವನ್ನು ಭಾರತದ 17ನೇ ರಾಜ್ಯವನ್ನಾಗಿ ರಚಿಸಲಾಯಿತು. ಹಿಮಾಚಲ್ ಪ್ರದೇಶವನ್ನು 18ನೇ ರಾಜ್ಯವನ್ನಾಗಿ ರಚಿಸಲಾಯಿತು ಫ್ರೆಂಡ್ಸ್. ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ. ಈಶಾನ್ಯ ಪ್ರದೇಶ ಪುನರ್ರಚನಾ ಕಾಯ್ದೆ 1971ರ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳಾದ ಮಣಿಪುರ್, ತ್ರಿಪುರ ಹಾಗೂ ಮೇಘಾಲಯಗಳು ರಾಜ್ಯಗಳ ಸ್ಥಾನವನ್ನು ಪಡಿತವೆ. ಈಶಾನ್ಯ ಪ್ರದೇಶ ಪುನರ್ರಚನಾ ಕಾಯ್ದೆ 1971ರ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ಮಣಿಪುರ, ತ್ರಿಪುರ ಹಾಗೂ ಮೇಘಾಲಯಗಳು ಈ ಒಂದು ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಸ್ಥಾನವನ್ನು ಪಡಿತಾವೆ ಫ್ರೆಂಡ್ಸ್. ಮ್ಯಾಪ್ನಲ್ಲಿ ನೋಡೋದಾದರೆ ಮಣಿಪುರ, ತ್ರಿಪುರ, ಮೇಘಾಲಯ ಇವು ಮೊದಲು ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತವೆ. ಇವು ರಾಜ್ಯಗಳ ಸ್ಥಾನವನ್ನು ಪಡಿತಾವೆ. 1971ರ ಕಾಯ್ದೆಯ ಪ್ರಕಾರ ಮಣಿಪುರ, ತ್ರಿಪುರ, ಮೇಘಾಲಯ ಇವು ರಾಜ್ಯಗಳ ಸ್ಥಾನವನ್ನು ಪಡಿತಾವೆ ಫ್ರೆಂಡ್ಸ್. ಇನ್ನು ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗುತ್ತೆ. ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಇದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚನೆ ಮಾಡಲಾಗುತ್ತೆ ಫ್ರೆಂಡ್ಸ್. ಮಣಿಪುರ ಭಾರತ ಒಕ್ಕೂಟದ 19ನೇ ರಾಜ್ಯವಾಯಿತು. ಮಣಿಪುರ ಭಾರತದ 19ನೇ ರಾಜ್ಯವಾಯಿತು. ತ್ರಿಪುರ ಇದು 20ನೇ ರಾಜ್ಯವಾಯಿತು. ಮೇಘಾಲಯ 21ನೇ ರಾಜ್ಯವಾಯಿತು. ಮಣಿಪುರ ಭಾರತ ಒಕ್ಕೂಟದ 19ನೇ ರಾಜ್ಯವಾಯಿತು. ತ್ರಿಪುರ 20ನೇ ರಾಜ್ಯವಾಯಿತು. ಮೇಘಾಲಯ 21ನೇ ರಾಜ್ಯವಾಯಿತು. 1969ರಲ್ಲಿ 22ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಮೇಘಾಲಯವನ್ನು ಅಸ್ಸಾಂನಲ್ಲಿಯೇ ಒಂದು ಉಪರಾಜ್ಯವನ್ನಾಗಿ ರಚಿಸಲಾಯಿತು. ಮೇಘಾಲಯ ಅನ್ನುವಂಥದ್ದು
ಇದು ಅಸ್ಸಾಂನಲ್ಲಿಯೇ ಇರುವಂತಹ ಒಂದು ಉಪರಾಜ್ಯವನ್ನಾಗಿ ರಚಿಸಲಾಯಿತು. 1969ರಲ್ಲಿ ಸಂವಿಧಾನಕ್ಕೆ 22ನೇ ತಿದ್ದುಪಡಿ ಮಾಡುವ ಮೂಲಕ ಮೇಘಾಲಯವನ್ನು ಅಸ್ಸಾಂನಲ್ಲಿಯೇ ಇರುವಂತಹ ಒಂದು ಉಪರಾಜ್ಯವನ್ನಾಗಿ ರಚಿಸಲಾಯಿತು. ಇದು ತನ್ನದೇ ಆದ ಶಾಸಕಾಂಗ ಮತ್ತು ಮಂತ್ರಿಮಂಡಲವನ್ನು ಹೊಂದುವ ಅವಕಾಶ ಹೊಂದಿದೆ ಫ್ರೆಂಡ್ಸ್. ಇದು ಅಸ್ಸಾಂ. ಮೇಘಾಲಯವನ್ನು ಅಸ್ಸಾಂನಲ್ಲಿಯೇ ಒಂದು ಉಪರಾಜ್ಯವನ್ನಾಗಿ ರಚಿಸಲಾಯಿತು. ಈ ಒಂದು ಭಾರತದ ಈಶಾನ್ಯ ಭಾಗದಲ್ಲಿ ಬರುವಂತಹ ಈ ಒಂದು ಪ್ರದೇಶಗಳು, ಇಲ್ಲಿ ಈ ರೀತಿಯ ಈ ಪ್ರದೇಶವನ್ನು ಚಿಕನ್ಸ್ ನೆಕ್ ಅಂತ ಕರೆಯಲಾಗುತ್ತೆ ಫ್ರೆಂಡ್ಸ್. ಮಣಿಪುರ, ತ್ರಿಪುರ, ಮೇಘಾಲಯ ಇವುಗಳು ರಾಜ್ಯಗಳಾಗಿ ಅಸ್ತಿತ್ವಕ್ಕೆ ಬರ್ತವೆ. ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಇವು ಎರಡು ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರ್ತವೆ ಫ್ರೆಂಡ್ಸ್. ಸಿಕ್ಕಿಂ, 1947ರವರೆಗೆ ಸಿಕ್ಕಿಂ ಚೋಗ್ಯಾಲ ಆಡಳಿತಕ್ಕೆ ಒಳಪಟ್ಟ ದೇಶೀಯ ಸಂಸ್ಥಾನವಾಗಿತ್ತು. 1947ರ ನಂತರ ಸಿಕ್ಕಿಂ ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಆಗುತ್ತೆ. ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಅಂತಂದರೆ ಈ ಒಂದು ಸಿಕ್ಕಿಂನ ಸಂಪರ್ಕ, ರಕ್ಷಣೆ, ವಿದೇಶಾಂಗ ವ್ಯವಹಾರ ಇದು ಭಾರತದ ಜವಾಬ್ದಾರಿಯಾಗಿರುತ್ತೆ. ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತ ಈ ಒಂದು ನಿರ್ವಹಿಸುವಂತಹ ಕೆಲಸ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ 1947ರ ನಂತರ ಸಿಕ್ಕಿಂ ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಆಗುತ್ತೆ ಫ್ರೆಂಡ್ಸ್. ಇನ್ನು 1974ರಲ್ಲಿ ಸಿಕ್ಕಿಂ ಭಾರತದೊಂದಿಗೆ ಸೇರ್ಪಡೆಯಾಗಲು ಬಯಸುತ್ತೆ. 1974ರಲ್ಲಿ ಸಂವಿಧಾನಕ್ಕೆ 35ನೇ ತಿದ್ದುಪಡಿ ಮಾಡುವ ಮೂಲಕ ಸಿಕ್ಕಿಂಗೆ ಅಸೋಸಿಯೇಟ್ ಸ್ಥಾನವನ್ನು ನೀಡಲಾಯಿತು. 2A ವಿಧಿ ಮತ್ತು 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಈ 10ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುವಂತಹ ನಿಯಮಗಳನ್ನು ಒಳಗೊಂಡಿದೆ. 1974ರಲ್ಲಿ ಸಂವಿಧಾನಕ್ಕೆ 35ನೇ ತಿದ್ದುಪಡಿ ಮಾಡುವ ಮೂಲಕ ಸಿಕ್ಕಿಮನ್ನು ಭಾರತದ ಒಂದು ಭೂಪ್ರದೇಶವನ್ನಾಗಿ ಅದರ ಒಂದು ಸ್ಥಾನವನ್ನು ನೀಡಲಾಯಿತು. ಇನ್ನು 2A ವಿಧಿ ಮತ್ತು 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಈ 10ನೇ ಅನುಸೂಚಿಯು ಸೇರ್ಪಡೆ ನಿಯಮಗಳನ್ನು ಒಳಗೊಂಡಿತ್ತು ಫ್ರೆಂಡ್ಸ್. 1975ರಲ್ಲಿ ಸಿಕ್ಕಿಂನ ಜನರು ಭಾರತಕ್ಕೆ ಸೇರಲು ಭಾರತದ ಪರವಾಗಿ ಜನಮತಗಣನೆಯಲ್ಲಿ ತಮ್ಮ ಒಂದು ಅಭಿಮತವನ್ನು ವ್ಯಕ್ತಪಡಿಸ್ತಾರೆ, ಭಾರತಕ್ಕೆ ಸೇರಲಿಕ್ಕೆ ಇಚ್ಛಿಸ್ತಾರೆ. 1975ರಲ್ಲಿ ಸಿಕ್ಕಿಂನಲ್ಲಿ ನಡೆದಂತಹ ಒಂದು ಮತಗಣನೆಯಲ್ಲಿ ಆ ಒಂದು ಸಿಕ್ಕಿಂನ ಜನರು ಭಾರತಕ್ಕೆ ಸೇರಲಿಕ್ಕೆ ತಮ್ಮ ಒಂದು ಬಹುಮತವನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಸಂವಿಧಾನಕ್ಕೆ 36ನೇ ತಿದ್ದುಪಡಿ ಮಾಡುವ ಮೂಲಕ ಸಿಕ್ಕಿಮನ್ನು 22ನೇ ರಾಜ್ಯವನ್ನಾಗಿ ಅಸ್ತಿತ್ವಕ್ಕೆ ತರಲಾಗುತ್ತೆ. 1ನೇ ಮತ್ತು 4ನೇ ಅನುಸೂಚಿಗಳಿಗೆ ತಿದ್ದುಪಡಿ ತರಲಾಗುತ್ತೆ. 371F ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಇನ್ನು 2A ವಿಧಿ ಮತ್ತು 10ನೇ ಅನುಸೂಚಿಯನ್ನು ರದ್ದುಪಡಿಸಲಾಗುತ್ತೆ. ಈ 2A ವಿಧಿ ಮತ್ತು 10ನೇ ಅನುಸೂಚಿಯನ್ನು 1974ರಲ್ಲಿ 35ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಜಾರಿಗೊಳಿಸಲಾಗಿತ್ತು, ಸೇರ್ಪಡೆ ಮಾಡಲಾಗಿತ್ತು. ಅದನ್ನು ರದ್ದುಪಡಿಸಲಾಗುತ್ತೆ ಫ್ರೆಂಡ್ಸ್. 36ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸಿಕ್ಕಿಂ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಾಗ ಈ 2A ವಿಧಿ ಮತ್ತು 10ನೇ ಅನುಸೂಚಿಯನ್ನು ರದ್ದುಪಡಿಸಲಾಗುತ್ತೆ. 371F ವಿಶೇಷ ಅನುಬಂಧವನ್ನು ಈ ಒಂದು ಸಿಕ್ಕಿಂ ರಾಜ್ಯಕ್ಕೆ ನೀಡಲಾಗುತ್ತೆ ಫ್ರೆಂಡ್ಸ್.
ಮಿಜೋರಾಂ, ಅರುಣಾಚಲ್ ಪ್ರದೇಶ ಮತ್ತು ಗೋವಾ. 1987ರಲ್ಲಿ ಮಿಜೋರಾಂ 23ನೇ ರಾಜ್ಯ, ಅರುಣಾಚಲ್ ಪ್ರದೇಶ 24ನೇ ರಾಜ್ಯ, ಗೋವಾ 25ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರ್ತವೆ. ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ವು. ಇವುಗಳನ್ನು 1987ರಲ್ಲಿ 23ನೇ ರಾಜ್ಯವನ್ನಾಗಿ ಮಿಜೋರಾಮನ್ನು 23ನೇ ರಾಜ್ಯವನ್ನಾಗಿ, ಅರುಣಾಚಲ್ ಪ್ರದೇಶವನ್ನು 24ನೇ ರಾಜ್ಯವನ್ನಾಗಿ, ಗೋವಾವನ್ನು 25ನೇ ರಾಜ್ಯವನ್ನಾಗಿ ಅಸ್ತಿತ್ವಕ್ಕೆ ತರಲಾಗುತ್ತೆ ಫ್ರೆಂಡ್ಸ್. ಕೇಂದ್ರಾಡಳಿತ ಪ್ರದೇಶಗಳಾದ ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶಗಳಿಗೆ ರಾಜ್ಯದ ಸ್ಥಾನಮಾನ ನೀಡಲಾಯಿತು. ಗೋವಾ, ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶಗಳಿಂದ ಗೋವಾವನ್ನು ಪ್ರತ್ಯೇಕಿಸಿ ಅದಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಛತ್ತೀಸ್ಗಢ, ಉತ್ತರಾಂಚಲ ಮತ್ತು ಜಾರ್ಖಂಡ್. ಇದು ಉತ್ತರಾಂಚಲ, ಛತ್ತೀಸ್ಗಢ ಇಲ್ಲಿ ಬರುತ್ತೆ. ಇನ್ನು ಜಾರ್ಖಂಡ್. ಮಧ್ಯಪ್ರದೇಶ ಪುನರ್ರಚನಾ ಕಾಯ್ದೆ. ಮಧ್ಯಪ್ರದೇಶ ಪುನರ್ರಚನಾ ಕಾಯ್ದೆ 2000ರ ಮೂಲಕ ಛತ್ತೀಸ್ಗಢ 26ನೇ ರಾಜ್ಯವನ್ನಾಗಿ, ಉತ್ತರ ಪ್ರದೇಶ ಪುನರ್ರಚನಾ ಕಾಯ್ದೆ ಇದರ ಮೂಲಕ ಉತ್ತರಾಂಚಲ 27ನೇ ರಾಜ್ಯವನ್ನಾಗಿ, ಹಾಗೂ ಬಿಹಾರ್ ಪುನರ್ರಚನಾ ಕಾಯ್ದೆ 2000 ಇದರ ಮೂಲಕ ಜಾರ್ಖಂಡ್ 28ನೇ ರಾಜ್ಯವನ್ನಾಗಿ ರಚಿಸಲಾಯಿತು. ಮಧ್ಯಪ್ರದೇಶ ಪುನರ್ರಚನಾ ಕಾಯ್ದೆ ಪ್ರಕಾರ 2000 ಇಸ್ವಿಯಲ್ಲಿ ಛತ್ತೀಸ್ಗಢನ್ನು 26ನೇ ರಾಜ್ಯವನ್ನಾಗಿ ಮಾಡಲಾಗುತ್ತೆ. ಮಧ್ಯಪ್ರದೇಶನ ಭಾಗವಾಗಿತ್ತು ಛತ್ತೀಸ್ಗಢ ಅನ್ನುವಂಥದ್ದು. ಇದೆಲ್ಲ ಮೊದಲು ಒಂದೇ ಆಗಿತ್ತು. 2000 ಇಸ್ವಿಯಲ್ಲಿ ಈ ಮಧ್ಯಪ್ರದೇಶದಿಂದ ಛತ್ತೀಸ್ಗಢನ್ನು ಬೇರ್ಪಡಿಸಲಾಗುತ್ತೆ. ಇದನ್ನು 26ನೇ ರಾಜ್ಯವನ್ನಾಗಿ ರಚಿಸಲಾಗುತ್ತೆ. ಇನ್ನು ಉತ್ತರ ಪ್ರದೇಶದ ಭಾಗ ಉತ್ತರಾಂಚಲ ಆಗಿತ್ತು. ಈ ಉತ್ತರಾಂಚಲ ಪ್ರದೇಶವನ್ನು ಈ ಉತ್ತರ ಪ್ರದೇಶದಿಂದ ಬೇರ್ಪಡಿಸಿ ಪ್ರತ್ಯೇಕಿಸಿ 2000ನೇ ಇಸ್ವಿಯಲ್ಲಿ 27ನೇ ರಾಜ್ಯವನ್ನಾಗಿ ಉತ್ತರಾಂಚಲವನ್ನು ರಚಿಸಲಾಯಿತು. ಇನ್ನು ಜಾರ್ಖಂಡ್ ಇದು ಬಿಹಾರ್ನ ಭಾಗವಾಗಿತ್ತು. ಬಿಹಾರ್ನಲ್ಲೇ ಇತ್ತು. ಬಿಹಾರ್ನಿಂದ 2000ನೇ ಇಸ್ವಿಯಲ್ಲಿ ಜಾರ್ಖಂಡನ್ನು ಬೇರ್ಪಡಿಸಿ 28ನೇ ರಾಜ್ಯವನ್ನಾಗಿ ರಚಿಸಲಾಯಿತು. 26ನೇ ರಾಜ್ಯ ಯಾವುದು? ಛತ್ತೀಸ್ಗಢ. 27ನೇ ರಾಜ್ಯ ಉತ್ತರಾಂಚಲ. ಇನ್ನು 28ನೇ ರಾಜ್ಯ ಜಾರ್ಖಂಡ್. ತೆಲಂಗಾಣ 2014 ಫೆಬ್ರವರಿಯಲ್ಲಿ ಆಂಧ್ರಪ್ರದೇಶ ಪುನರ್ರಚನಾ ಮಸೂದೆಯನ್ನು ಸಂಸತ್ತಿನ 2 ಸದನಗಳು ಅನುಮೋದನೆ ನೀಡ್ತವೆ. 2014ರಲ್ಲಿ ಇದು ಮೊದಲು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಒಂದೇ ರಾಜ್ಯವಾಗಿತ್ತು. ಆಂಧ್ರಪ್ರದೇಶ ಅಂತ ಹೇಳ್ತಿದ್ರು, ಹೌದಾ? ಇವಾಗ ಅದು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಅಂತ ಡಿವೈಡ್ ಆಗಿದೆ. 2014ರಲ್ಲಿ ಆಂಧ್ರಪ್ರದೇಶ ಪುನರ್ರಚನಾ ಮಸೂದೆಯನ್ನು ಸಂಸತ್ತಿನ 2 ಸದನಗಳು ಅನುಮೋದನೆ ನೀಡಿದಾಗ ಈ ಆಂಧ್ರಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕವಾಗಿ ಅದು ಒಂದು ರಾಜ್ಯವಾಗಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಜೂನ್ 2, 2014ರಂದು ತೆಲಂಗಾಣವು 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ತೆಲಂಗಾಣ 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ ಫ್ರೆಂಡ್ಸ್. ಜಮ್ಮು ಮತ್ತು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶ. ಜಮ್ಮು ಮತ್ತು ಕಾಶ್ಮೀರ್ ಪುನರ್ರಚನಾ ಕಾಯ್ದೆ 2019ರ ಮೂಲಕ
ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಪುನರ್ರಚನಾ ಕಾಯ್ದೆಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರ ಇದು ಒಂದು ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿತು. ಜಮ್ಮು ಮತ್ತು ಕಾಶ್ಮೀರ ಇದು ಮೊದಲು ರಾಜ್ಯವಾಗಿತ್ತು ಫ್ರೆಂಡ್ಸ್, ಇವಾಗ ಅದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಈ ಜಮ್ಮು ಮತ್ತು ಕಾಶ್ಮೀರ 2019ರಿಂದ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡು ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಪ್ರಸ್ತುತವಾಗಿ ಭಾರತದ ಒಕ್ಕೂಟದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವದಲ್ಲಿ ಇವೆ ಫ್ರೆಂಡ್ಸ್. ಪ್ರಸ್ತುತ ಭಾರತದ ಒಕ್ಕೂಟದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? 28 ರಾಜ್ಯಗಳು ಇದ್ದಾವೆ. ಮತ್ತು ತೆಲಂಗಾಣ 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದ್ರಿ, ಇವಾಗ ಹೆಂಗೆ 28 ರಾಜ್ಯಗಳಾದವು ಅಂತ ಡೌಟ್ ಬರ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನ ಹೊಂದಿತ್ತಲ್ಲ, ಅದು ಕಳೆದುಕೊಂಡಿತ್ತು. ಹೌದಾ? ಜಮ್ಮು ಮತ್ತು ಕಾಶ್ಮೀರ ಇವಾಗ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಇದು ಮೊದಲು ರಾಜ್ಯವಾಗಿತ್ತು, ರಾಜ್ಯದ ಸ್ಥಾನಮಾನ ಹೊಂದಿತ್ತು. ಪ್ರಸ್ತುತವಾಗಿ ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಫ್ರೆಂಡ್ಸ್. ಈ ಮ್ಯಾಪಲ್ಲಿ ಗಮನಿಸೋದಾದರೆ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಇದೆಲ್ಲ ಸೇರಿ ಜಮ್ಮು ಕಾಶ್ಮೀರ ಆಗಿತ್ತು. ಇವಾಗ ಈ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಇದನ್ನು ಪ್ರತ್ಯೇಕಿಸಿ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಸ್ಥಾಪಿಸಲಾಗಿದೆ. ಪ್ರಸ್ತುತವಾಗಿ ಭಾರತದ ಒಕ್ಕೂಟದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವದಲ್ಲಿವೆ ಫ್ರೆಂಡ್ಸ್. 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು ಅನ್ನೋದನ್ನು ದಯವಿಟ್ಟು ಎಲ್ಲರೂ ಸಹ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನ್ನ ವಿಡಿಯೋ, ನನ್ನ ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.